ಸುದ್ದಿಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಸಾಕ್ಷಾತ್ ಮಹಾವಿಷ್ಣುವೇ ವೈಕುಂಠವನ್ನ ತ್ಯಜಿಸಿ ಭೂಲೋಕದ ಮೇಲೆ ಪಾದ ಸ್ಪರ್ಶಿಸಿದ ಪರಮ ಪವಿತ್ರ ತಾಣ ಅಂದ್ರೆ ಅದು ತಿರುಮಲ ಎನ್ನುವುದು ಕೋಟ್ಯಾಂತರ ಭಕ್ತರ ನಂಬಿಕೆ. ಇಂತಹ ದಿವ್ಯ ತಾಣದಲ್ಲೇ ಶ್ರೀನಿವಾಸನ ಅವತಾರದಲ್ಲಿ ಕಲಿಯುಗದುದ್ದಕ್ಕೂ ನಂಬಿ ಬಂದ ಭಕ್ತರನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸಲೆಂದೇ ಶ್ರೀಮನ್ನಾರಾಯಣ ಸಂಕಲ್ಪ ಮಾಡಿದ್ದಾನೆ. ದೇವೋತ್ತಮನ ಮಹಾನ್ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ ಮಾನವ ಮಾತ್ರರು ನಂಬಲು ಸಾಧ್ಯವಾದಂತ ಅದೆಷ್ಟೋ ಪವಾಡಗಳು ನಡೆದಿವೆ. ಅಂತಹ ಪವಾಡ ಎಂದಿಗೂ ಸತ್ತಿಲ್ಲದೆ ನಡೆಯುತ್ತಲೇ ಇವೆ ಎಂದು ಭಕ್ತರು ಈಗಲೂ ಕೂಡ ನಂಬುತ್ತಾರೆ. ಅಂತಹ ಚಮತ್ಕಾರಿ ಪವಾಡ ಒಂದರ ರೋಚಕ ಕಹಾನಿಯನ್ನ ಎಂದು ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ವೀಕ್ಷಕರೇ, ಒಂದು ಕಡೆ ತೊಟ್ಟು ನೀರಿಗೂ ಹಾಹಾಕಾರ ಶುರುವಾಗಿದ್ದ ಕಾಲದಲ್ಲಿ ಬೋರ್ಗರೆದು ಪ್ರವಹಿಸಿದ ಗಂಗೆ, ಮತ್ತೊಂದು ಕಡೆ ತಿಮ್ಮಪ್ಪನ ಲೀಲೆಯನ್ನ ಕಂಡ ಭಕ್ತ ಸಮೂಹ ಮೊಳಗಿಸಿದ ಗೋವಿಂದ ನಾಮದ ಜೇಂಕಾರ. ಇವೆರಡೂ ಅಂದು ತಿರುಮಲವನ್ನ ಸಾಕ್ಷಾತ್ ಭೂ ವೈಕುಂಠವನ್ನಾಗಿಸಿತ್ತು. ಅದು ನವೆಂಬರ್ 7, 1979 ಮಧ್ಯರಾತ್ರಿಯ ಸಮಯ. ಅರ್ಚಕರು ಸ್ವಾಮಿಯ ಸುಪ್ರಭಾತ ಸೇವೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ರು. ಭಕ್ತ ಸ್ತೋಮ ತಿಮ್ಮಪ್ಪನ ಮುಂಜಾನೆಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿತ್ತು. ಈ ವೇಳೆ ಇದ್ದಕ್ಕಿದ್ದಂತೆ ಮಹಾಘಂಟಾನಾದವೊಂದು ಕೇಳಿಬಂತು. ಇದ್ದಕ್ಕಿದ್ದಂತೆ ಕೇಳಿಬಂದ ಘಂಟಾನಾದದಿಂದ ಎಲ್ಲರೂ ಆಶ್ಚರ್ಯಚಕಿತರಾದರು. ಗಂಟೆಗಳ ನಿನಾದ ಎಲ್ಲಿಂದ ಕೇಳಿ ಬರುತ್ತಿದೆ ಅಂತ ತಿಳಿದುಕೊಳ್ಳುವಂತಹ ಕುತೂಹಲ ಎಲ್ಲರಲ್ಲೂ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಯಿತು. ಅಪರಾತ್ರಿಯ ನಿಶ್ಶಬ್ದವನ್ನ ಸೇಳಿ ಬಂದ ಗಂಟೆಗಳ ಶಬ್ದದ ಮೂಲವೇ ತಿರುಮಲ ದೇವಾಲಯ ಗರ್ಭಗುಡಿಯ ಬಂಗಾರು ಬಾಗಿಲೆ, ಅಂದ್ರೆ ಶ್ರೀವಾರಿ ನೆಲೆಸಿರುವ ಗರ್ಭಾಲಯದ ಮುಖ್ಯ ದ್ವಾರ. ಸುಮಾರು 15 ನಿಮಿಷ ಮೊಳಗಿದ ಘಂಟಾನಾದ ನಿಧಾನವಾಗಿ ನಿಂತು ಹೋಯಿತು. ಯಾರಿಗೂ ಗೊತ್ತಾದ ಹಾಗೆ ಭಕ್ತರು ಯಾರೋ ಒಳಗೆ ಸಿಕ್ಕಿ ಹಾಕಿಕೊಂಡಿರಬೇಕು, ಅದಕ್ಕೆ ಹೊರಗೆ ಬರಲು ಈ ರೀತಿ ಗಂಟೆ ಬಾರಿಸ್ತಿರ್ಬೇಕು ಅನ್ನೋ ಗುಮಾನಿ ಕೆಲವರಿಗೆ ಶುರುವಾಯಿತು. ಅಷ್ಟರೊಳಗೆ ಸುಪ್ರಭಾತ ಸೇವೆ ಸಮಯ ಕೂಡ ಬಂತು. ಗರ್ಭಗುಡಿಯನ್ನ ತೆರೆಯಲಾಯಿತು. ಅತೀವ ಕುತೂಹಲದಿಂದ ಗರ್ಭಗುಡಿಯ ಬಾಗಿಲು ತೆರೆದು ಒಳಹೊಕ್ಕ ಅಧಿಕಾರಿಗಳು ಹಾಗೂ ಅರ್ಚಕರು ಮೂಕ ವಿಸ್ಮಿತರಾದರು. ಅವರ ಎಲ್ಲ ಊಹೆಗಳು ಹುಸಿಯಾಯಿತು. ಯಾಕಂದ್ರೆ ಗರ್ಭಗುಡಿಯ ಒಳಗೆ ಯಾರೊಬ್ಬರೂ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಘಂಟಾನಾದದ ಸದ್ದು ನಿಂತು 2 ತಾಸು ಕಳೆದಿದ್ರೂ ಅವರ ವೇದ್ಯ ಅನುಭೂತಿ ಮಾತ್ರ ಕ್ಷೀಣಿಸಿರಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮಿಯ ವಿಗ್ರಹ ಈ ಹಿಂದೆ ಎಂದೂ ಕಾಣದಷ್ಟು ತೇಜೋಮಯವಾಗಿತ್ತು. ಅಲ್ಲಿಗೆ ಹಿಂದಿನ ರಾತ್ರಿ ಕೇಳಿದ ಘಂಟಾನಾದ ದೈವಲೀಲೆ ಎನ್ನುವುದು ಎಲ್ಲರಿಗೂ ಮನದಟ್ಟಾಯಿತು. ಗಂಟೆ ಬಾರಿಸೋದ್ರ ಮೂಲಕ ತಿಮ್ಮಪ್ಪ ಯಾವುದೋ ಸಂದೇಶವನ್ನ ರವಾನಿಸಿದ್ದಾನೆ ಅಂತ ಎಲ್ಲರೂ ಭಾವಿಸಿದ್ರು. ಇದು ಕಟ್ಟುಕತೆಯಲ್ಲ, ಕಪೋಲ ಕಲ್ಪಿತವೂ ಅಲ್ಲ. ಸ್ವತಃ ಈ ಘಟನೆಗೆ ಸಾಕ್ಷಿಯಾಗಿದ್ದ IAS ಅಧಿಕಾರಿ ಪ್ರಸಾದ್ ಅಕ್ಷರದ ರೂಪದಲ್ಲೇ ದಾಖಲಿಸಿದ್ದಾರೆ. ಅವರೇ ರಚಿಸಿರೋ ಸರ್ವ ಸ್ತಂಭವಃ ಎನ್ನುವ ಕೃತಿಯಲ್ಲೇ ಶ್ರೀವಾರಿಯ ಈ ಚಮತ್ಕಾರದ ಬಗ್ಗೆ ವಿವರಣೆ ನೀಡಿದ್ದಾರೆ. ಅಂದು ನಡೆದ ಈ ಘಟನೆ ನಿಜವೆಂದು, ಅದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲವೆಂದು ಬರೆದಿದ್ದಾರೆ. ಇಷ್ಟಕ್ಕೂ ಇಂತಹದ್ದೊಂದು ಘಂಟಾನಾದ ಕೇಳಿಸಿದ್ದರ ಹಿಂದೆ ಅದ್ಯಾವ ಉದ್ದೇಶ ಅಡಗಿತ್ತು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುವುದು ಸಹಜ. ಅದುವೇ ಆ ಸಮಯದಲ್ಲೇ ತಿರುಮಲಕ್ಕೆ ಎದುರಾಗಿದ್ದ ಆ ಒಂದು ಸಂಕಷ್ಟ. 1979 ಇಸ್ವಿ. ಆ ವೇಳೆಗೆ ನಿತ್ಯ 25,000ಕ್ಕೂ ಹೆಚ್ಚು ಭಕ್ತರು ತಿರುಮಲಕ್ಕೆ ಭೇಟಿ ನೀಡ್ತಿದ್ರು. ಅಲ್ಲದೆ ತಿರುಮಲದಲ್ಲಿ ವಾಸಿಸ್ತಾ ಇದ್ದವರ ಸಂಖ್ಯೆ ಕೂಡ 6,000 ಮೀರಿತ್ತು. ಹೀಗಾಗಿ ಪ್ರತಿದಿನ 30,000 ಜನಕ್ಕೆ TTD ನೀರನ್ನ ಒದಗಿಸಬೇಕಿತ್ತು. ಆದರೆ ವರುಣನ ಅಪಕೃಪೆಯಿಂದ ನೀರಿನ ಮೂಲಗಳೆಲ್ಲ ಬತ್ತಿ ಹೋಗಿ ತಿರುಮಲದಲ್ಲಿ ಜನ ಸಮಸ್ಯೆ ಎದುರಾಗಿತ್ತು. ಇದನ್ನ ಮನಗೊಂಡು ತುರ್ತು ಸಭೆ ಕರೆದ TTD ಸಂಕಟ ಪರಿಹಾರಕ್ಕೆ ಮಾರ್ಗ ಹುಡುಕತೊಡಗಿತ್ತು.
ಐಎಎಸ್ ಅಧಿಕಾರಿ ಪ್ರಸಾದ್ ಸಭೆಯ ನೇತೃತ್ವವನ್ನು ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಸಭೆಯ ಆಡಳಿತ ಮಂಡಳಿ ಸದಸ್ಯರ ಸಲಹೆ ಕೇಳಿದಾಗ ಸಮಸ್ಯೆಗೆ ಬಗೆಹರಿಯುವವರೆಗೂ ಹೊರಗಿನ ಭಕ್ತರ ತಿರುಮಲ ಪ್ರವೇಶಕ್ಕೆ ತಡೆಯನ್ನ ಒಡ್ಡಬೇಕು ಎನ್ನುವ ಅಭಿಪ್ರಾಯ ವ್ಯಕ್ತವಾಯಿತು. ಆದರೆ ಭಗವಂತನ ದರ್ಶನಕ್ಕೆ ನಿಷೇಧ ಹೇರೋಕೆ ಸಾಧ್ಯವೇ? ಈ ರೀತಿ ಉದ್ಗರಿಸಿದ ಪ್ರಸಾದ್ ದೇವರೇ ಕಾಪಾಡಪ್ಪ ಅಂತ ವಿನೀತರಾಗಿ ಬೇಡಿಕೊಂಡ್ರು. ಬರುತ್ತಾ ನೀರಿನ ಸಮಸ್ಯೆ ವಿಪರೀತವಾಯಿತು. ಕುಡಿಯಲು ನೀರು ಸಿಗದೆ ಭಕ್ತರು ಒದ್ದಾಡೋ ವಿಷಮ ಸ್ಥಿತಿ ನಿರ್ಮಾಣವಾಗೋಯಿತು. ಇನ್ನು ಪ್ರಸಾದ್ ಅವರನ್ನ ಭೇಟಿ ಮಾಡಿದ ಎಂಜಿನಿಯರ್ ಇನ್ನೊಂದು ವಾರದಲ್ಲಿ ಪರಿಹಾರ ಸಿಗದೇ ಇದ್ರೆ ಒಂದು ಹನಿ ನೀರು ಸಿಗೋಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಇದೇ ವೇಳೆ ಟಿಟಿಡಿ ಸಿಇಒ ಪ್ರಸಾದ್ ಅವರನ್ನ ಭೇಟಿ ಮಾಡಿದ ವಿದ್ವಾನ್ ಒಪ್ಪುಲೂರಿ ಗಣಪತಿ ಶಾಸ್ತ್ರಿ ವರುಣ ಯಾಗ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು. ಆದರೆ ಇದಕ್ಕೆ ದೇವರ ಅಪ್ಪಣೆ ಬೇಕು ಅಂತ ಕೂಡ ಹೇಳಿದ್ರು. ಆಗ ಟಿಟಿಡಿ ಸಿಇಒ ಆಗಿದ್ದ ಪ್ರಸಾದ್ ಈ ವರುಣ ಯಾಗಕ್ಕೆ ದೇವರ ಅಪ್ಪಣೆ ಸಿಗೋದು ಹೇಗೆ ಅಂತ ತಲೆಕೆಡಿಸಿಕೊಂಡಿದ್ರು. ಈ ರೀತಿ ಚಿಂತೆಗೆ ಬಿದ್ದ ದಿನವೇ ಸ್ವಯಂ ಗಂಟೆಗಳು ಅಲುಗಾಡಿದ್ವು. ಈ ಘಂಟಾನಾದವು ಸಾಕ್ಷಾತ್ ತಿಮ್ಮಪ್ಪನ ವರುಣ ಯಾಗಕ್ಕೆ ಕೊಟ್ಟ ಅನುಮತಿ ಎಂದು ಭಾವಿಸಿ ಮರುದಿನವೇ ಮಹಾ ವರುಣ ಯಾಗವನ್ನ ಮಾಡಿದ್ರು. ವರುಣಯಾಗ ಪೂರ್ಣಗೊಳ್ತಾ ಇರುವಂತೆ ಕಾರ್ಮೋಡ ಕರಗಿ ಧೋ ಅಂತ ಮಳೆ ಸುರಿಯೋಕೆ ಆರಂಭಿಸಿತ್ತು. ಆ ವಾರ ಬಿಟ್ಟು ಸುರಿದ ಮಳೆಗೆ ಬತ್ತಿ ಹೋಗಿದ್ದ ಜಲಮೂಲಗಳೆಲ್ಲ ಭರ್ತಿಯಾದವು. ಬಹಳ ಸುಲಭವಾಗಿ ನೀರಿನ ಸಮಸ್ಯೆ ಪರಿಹಾರವಾಗಿ ಬಿಡ್ತು. ಅಂದಿನಿಂದ ಇಲ್ಲಿಯವರೆಗೂ ತಿರುಮಲದಲ್ಲಿ ಯಾವತ್ತೂ ಜಲಕ್ಷಾಮ ಉದ್ಭವಿಸಿಲ್ಲ. ನೀರಿಗಾಗಿ ಭಕ್ತರಾಗಲಿ ಇಲ್ಲವೇ ತಿರುಮಲದಲ್ಲಿ ನೆಲೆಸಿರುವ ಜನರಾಗಲಿ ಪರದಾಡಿಲ್ಲ ಎನ್ನುವುದು ಅಲ್ಲಿರುವ ಧರ್ಮಶಾಸ್ತ್ರಜ್ಞರು ಹೇಳುವಂತಹ ಮಾತು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ವಿಶ್ವಾಸಾರ್ಹ ಮಾಹಿತಿಗಾಗಿ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ.